ಹೇಗೆ ಜನರಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಅನ್ನುವಂತಹ ಯೋಚನೆ ಬಹುಶಃ ಚಿರತೆ ಕೂಡ ಹೀಗಾಗಿ ಚಿಕ್ಕ ಚಿರತೆ ಇಲಾಖೆಯ 2-3 ಜನ ಸಿಬ್ಬಂದಿ ಮಾತ್ರವಲ್ಲ ಟಿವಿ ಕ್ಯಾಮರಾಮನ್ ಮೇಲೂ ಕೂಡ ಈ ಪುಂಡ ಚಿರತೆ ದಾಳಿ ಮಾಡಿದೆ. ದಾಳಿ ನಡೆಸಿದೆ. ಇನ್ನು ಟಿವಿ ಕ್ಯಾಮರಾಮನ್ ಸೇರಿ ಒಟ್ಟು 3ರಿಗೆ ಗಾಯವಾಗಿದೆ ಈ ಚಿರತೆ ದಾಳಿ. ನಾವೀಗ ನೋಡ್ತಾ ಇದೀವಿ ಒಬ್ಬರ ಮೇಲೆ ಯಾವ ರೀತಿ ಚಿರತೆ ಅಟ್ಯಾಕ್ ಮಾಡ್ತಾ ಇದೆ ಅನ್ನೋದನ್ನ. ಚಿರತೆ ಈಗಾಗಲೇ ಆ ಕಾಂಪೌಂಡ್ ಹಾರಿ ಆ ಕಡೆಗೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಮಾಡಿದಂತಹ ಒಬ್ಬ ವ್ಯಕ್ತಿಯ ಮೇಲೆ ಚಿರತೆ ಬಂದು ಅವ್ರನ್ನ ಹಿಡಿದು ಎಳೆದು ಜಗ್ಗಾಡಿ ನೆಲದಲ್ಲಿ ಬೀಳಿಸಿ ಅವರ ಕೈಯಲ್ಲಿದ್ದಂತಹ ವಸ್ತುವನ್ನ ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಅವರ ಮೇಲೆ ಆಕ್ರೋಶಗೊಂಡು ಕಚ್ಚಿ ಗಾಯಗೊಳಿಸಿರುವಂತಹ ದೃಶ್ಯ ನಾವು ನೋಡಿದ್ವಿ. ಈಗ ಗಾಯಗೊಂಡಿರೋರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಈ ವಿಚಾರದಲ್ಲಿ ಈ ಒಂದು ಘಟನೆಯಲ್ಲಿ ಟಿವಿ ಕ್ಯಾಮರಾಮನ್ ಮೇಲೂ ಕೂಡ ಈ ಪುಂಡ ಚಿರತೆ ದಾಳಿ ನಡೆಸಿದೆ. ಸಹಜವಾಗಿ ಚಿರತೆ ಕೂಡ ಆತಂಕಗೊಂಡಿದೆ. ಚಿರತೆಯಿಂದ ಅಲ್ಲಿದ್ದಂತಹ ಜನರು ಕೂಡ ಆತಂಕಗೊಂಡಿದ್ದಾರೆ. ಇನ್ನು ಚಿರತೆಗೆ ಈಗಾಗಲೇ ಅರವಳಿಕೆ ಚುಚ್ಚುಮದ್ದನ್ನ ಕೂಡ ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಓಕೆ, ಈಗ ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ದಾಳಿಗೊಳಗಾಗಿರುವಂತಹ ಟಿವಿ ಕ್ಯಾಮರಾಮನ್ ಸಂಪರ್ಕದಲ್ಲಿದ್ದಾರೆ. ಹೇಗಾಯ್ತು ಅಟ್ಯಾಕ್ ತಮ್ಮ ಮೇಲೆ? ಪಕ್ಕದಲ್ಲಿ ಮನೆ ಮೇಲೆ ಶೂಟ್ ಮಾಡ್ತಾ ಇದ್ದು, ಬಲೆ ಎಲ್ಲ ಬೀಸಿದ್ದು, ಎಲ್ಲ ಬಲೆ ಎಲ್ಲ ಹಾಕಿಟ್ಟಿದ್ದು, ಏಕಾಏಕಿ ನುಗ್ಬಿಡ್ತು. 3 ಜನ ಅರಣ್ಯ ಇಲಾಖೆ ಮೇಲೆ ದಾಳಿ ಮಾಡ್ತು. ಆ ಟೈಮಲ್ಲಿ ವಿಡಿಯೋ ಹಿಡಿಬೇಕಾದ್ರೆ ನಮ್ ಕಡೆ ಓಡ್ ಬಂತು. ಅಲ್ಲಿಂದ ಈ 10 ಕೈ ಹಿಡಿದ್ರು. ಮೇಲ್ಗಡೆ ಆಯ್ತು ಮೇಡಮ್. ಹಾಗಾಗಿ ನಾವು ಒಂದು ಶೀಟ್ ಮನೆ ಒಳಗಡೆ ಡೈರೆಕ್ಟ್ ಒಳಗಡೆ